ಸರ್ ಈಗ ಯಾವತ್ತೂ ಒಂದಿಷ್ಟು ಜರ್ನಿಲಿ ಏಳು ಬೀಳು ಇರುತ್ತೆ, ಕೋಪ ಮಾಡ್ಕೊಳ್ಳೋದು, ಖುಷಿ ಪಡೋದು ಎಲ್ಲಾ ಘಟನೆಗಳು ಇದ್ದೇ ಇರುತ್ತೆ. ನಿಮ್ ಲೈಫಲ್ಲಿ ವಿಷ್ಣು ಸರ್ ಕೋಪ ಮಾಡ್ಕೊಂಡಿದ್ದು, ತುಂಬಾ ಬೇಜಾರಾಗಿದ್ದು ಒಂದು ಘಟನೆ ಯಾವ್ದು ನೆನಪಾಗತ್ತೆ? ಅದನ್ನ ಇಟ್ಕೊಂಡು ನೀವ್ ಯಾವತ್ತು ಕೊರಗಿದ್ದು? ಇಲ್ಲ, ತುಂಬ ಸತಿ ಕೆಲವು ವಿಷಯದಲ್ಲಿ ಕೋಪ ಮಾಡ್ಕೊಂಬಿಟ್ರೆ, ಒಂದೆರಡು ಸತಿ ನಮ್ಮ ಯಾವುದೋ ಪ್ರೊಡಕ್ಷನ್ ವಿಷಯದಲ್ಲಿ ಕೋಪ ಮಾಡ್ಕೊಂಬಿಟ್ಟಿದ್ರು. ಬೇಡ ಅಂದರೆ ಬೇಡ, ಯಾಕೆ ಸೇರಿಸ್ತೀರಾ, ಅವ್ರು ಯಾರು ದುಡ್ಡು ಕೊಟ್ಟರು ದುಡ್ಡಿಗೆ ಹೆಚ್ಚಿಗೆ ಮಹತ್ವ ಕೊಡ್ತಾಯಿಲ್ಲ ಅವರು. ದುಡ್ಡೆಲ್ಲ ಮುಖ್ಯ, ವ್ಯಕ್ತಿ ಮುಖ್ಯ, ವ್ಯಕ್ತಿ ಒಳ್ಳೆಯದಾಗಬೇಕು, ದುಡ್ಡು ಇವತ್ತು ಬರ್ತಾನೆ ಆಗುತ್ತೆ, ಆ ಥರ ಒಂದು ದೃಢ ನಿರ್ಧಾರ ನಮ್ಮ ಬಾಸ್ತು. ಆ ವಿಷಯದಲ್ಲಿ ತುಂಬ ಒಂದು 2-3 ಸತಿ ದ್ವಾರಕೇಶ್ವರ ವಿಷಯ ಮನಸ್ಸು ಅಸಮಾಧಾನ ಇತ್ತು. ನಾವು ಸಿನಿಮಾ ಮಾಡಿ ಫೈಟ್ ಮಾಡಿ ಹೇಳಿದಾಗ ಇಲ್ಲ ಮಾಡಿ ನಿಮ್ಮ ಕಾಂಬಿನೇಷನ್ ಕರ್ನಾಟಕದ ಕುಳ್ಳ ವಿಷ್ಣು ಸರ್ ಅಂದರೆ ಬೇರೆ ಅಭಿಮಾನವೇ ಹಬ್ಬ. ಅವರಿಬ್ಬರು ಸಿನಿಮಾ ಮಾಡ್ತಾರೆ ಹಬ್ಬ. ಅಷ್ಟು ದೊಡ್ಡ ಪೇರಿಟ್ಟು ಅಷ್ಟು ದೊಡ್ಡ ಕಾಂಬಿನೇಷನ್. ಇವತ್ತು ಆ ಕಾಂಬಿನೇಷನ್ ಇವತ್ತು ಇನ್ನು ಸಿಗಲ್ಲ ಅಂತ ಕಾಣುತ್ತೆ. ಅಂಥ ಕಾಂಬಿನೇಷನ್ನು ಅವರು ಅಂದರೆ ಬೇರೆ ರೀತಿ ಇತ್ತು. ಅಂದರೆ ನಮ್ಮ ಸಾರ್ ಏನಂದರೆ, ನನ್ನ ನಿರ್ಮಾಪಕ ಯಾರು ನಮ್ಮನ್ನು ನಂಬ್ತಾರೆ ಅವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಅವ್ರಿಗೆ ಒಳ್ಳೇದಾಗಬೇಕು. ಯಾವುದೇ ವಿಷಯದಲ್ಲಿ ನನ್ನ ನಂಬ್ಕೊಂಬಂದವ್ರಿಗೆ ಅವರು ಸಾಲ ಆಗಬಾರ್ದು, ಲಾಸ್ಕಾರ ಆಗಬಾರ್ದು. ಯಾವುದೇ ನಿರ್ಮಾಪಕ, ನಾನು ಅಂತಲ್ಲ ಯಾರೇ ಆಗಲಿ ಆ ಥರ. ಆ ವರ್ಷಕ್ಕೆ 2 ಸಿನಿಮಾ ಮಾಡೋಲ್ಲ, 3 ಸಿನಿಮಾ, ಅದರಲ್ಲಿ ಕಂಪಲ್ಸರಿ ನಂದೊಂದು. ಯಾವ ಕಾರಣ ನಾನು ಒಂದಂತೂ ಫಿಕ್ಸು, ಏನಾರು ಮಾಡೋರು ಯಾವುದೋ ಇಂಥದ್ದು ಮಾತಾಡ್ತೀನಿ. ಆ ಥರ ಗ್ರೇಟ್ ಪರ್ಸನ್. ಆಮೇಲೆ ಹಣದ ವಿಚಾರವಾಗಿ ಯಾರಿಗೂ ಅಂಥ ಡಿಮ್ಯಾಂಡ್ ಇಲ್ಲ. ಆಮೇಲೆ ಅವ್ರ ವ್ಯವಹಾರನೇ ಬೇರೆ ಥರ. ಚೆನ್ನಾಗಿ ಹೋದಾಗ ಖುಷಿ ಬೀಳೋರು, ಕಡಿಮೆ ಫೀಲ್ ಆದಾಗ ನೆಕ್ಸ್ಟ್ ಅವ್ರಿಗೆ ಯೋಚನೆ ಮಾಡಿ ಇದೊಂದು ಸಿನಿಮಾ ಐತೆ ಈ ಥರ ಮಾಡ್ಬಿಡೋ ಅಂತ ಕರೆದು ಡೈರೆಕ್ಟರ್ಗೆ ಈ ಥರ ಮಾಡಿ ತೊಂದರೆ ಆಗಬಾರ್ದು ನಿರ್ಮಾಪಕರಿಗೆ. ಆ ಥರ ಒಂದು ದೊಡ್ಡ ಬುದ್ಧಿ ಇಟ್ಕೊಂಡು ಕ್ಷಾಣಾತ ಯೋಚನೆ ಮಾಡಿ. ಅಂದರೆ ಈಸ್ ಹ್ಯಾಪಿ ಮ್ಯಾನ್. ಅವರೆಲ್ಲತ್ತಿಗೆ ಖುಷಿಪಟ್ಟಾರೆ, ಎಲ್ಲತ್ತಿಗೆ ಖುಷಿಪಟ್ಟಿದ್ದಾರೆ. ಈಸ್ ಗ್ರೇಟ್. ಹಗಲು ರಾತ್ರಿ ಶೂಟಿಂಗ್ ಮಾಡಿದರೆ, ಬೆಳಿಗ್ಗೆ ಮಠ ಶೂಟಿಂಗ್ ಮಾಡ್ಕೊಂಡು ಅಲ್ಲಿಂದ ಊಟಿಗೆ ಶೂಟಿಂಗ್, ಕಾರಲ್ಲಿ ನೈಟೆಲ್ಲ ಕಾರ್ ಓಡಿಸ್ಕೊಂಡು ಹೋಗೋರು. ಅವ್ರು ಮೊದಲು ಡ್ರೈವರ್ಗೆ ಅವರೇ ಇಟ್ಕೊಂಡು ಅವರೇ ಹೋಗೋರು. ಈ ಥರ ಎಲ್ಲ ಕಷ್ಟ ಬಿದ್ದು ಅಂದರೆ ಸಿನಿಮಾನದು ಎಂಜಾಯ್ ಮಾಡಿದ್ದಾರೆ. ಸಿನಿಮಾ ಅವರಿಗೆ ಬಾಳಲ್ಲಿ ಎಲ್ಲ ರೀತಿ ಸಂತೋಷ ಕೊಟ್ಟಿದೆ, ಖುಷಿ ಕೊಟ್ಟಿದೆ, ಸಂತೋಷ ಕೊಟ್ಟಿದೆ. ಅಂದರೆ ಈಸ್ ಹ್ಯಾಪಿ. ಚಿತ್ರರಂಗದಲ್ಲಿ ಹ್ಯಾಪಿ ಅಂತ ಹೇಳಿ ಸರ್. ಇದೆಲ್ಲದರ ಜೊತೆಗೆ ಒಂದಿಷ್ಟು ಘಟನಾವಳಿಗಳು ಕೂಡ ಅವ್ರ ಲೈಫಲ್ಲಿ ನಡೀತು. ಹೇಳ್ತಾ ಇದ್ರಿ ದ್ವಾರಕೇಶ್ ಅವರು ಮತ್ತು ಅವರ ಸ್ನೇಹ ಒಡನಾಟ ಹೇಗಿತ್ತು ಅನ್ನೋದು ಗೊತ್ತಿದೆ. ಸೊ ಅವರ ನಡುವಿನ ಒಂದು ಭಿನ್ನಾಭಿಪ್ರಾಯ ಕೂಡ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿತ್ತು. ಒಂದಿಷ್ಟು ವೈಮನಸ್ಸು ಕೂಡ ಉಂಟಾಗಿತ್ತು. ಏನ್ ಕಾರಣಕ್ಕೆ, ಏನು ಅನ್ನುವಂಥದ್ದು ನೀವು ಆ ದಿನಗಳನ್ನು ಕಂಡಂತೆ ಅವರಿಬ್ಬರ ನಡುವೆ ಹೇಗಾಯ್ತು ಅನ್ನುವಂಥದ್ದನ್ನ ಈಗ ನೆನಪು ಮಾಡ್ಕೊಳ್ಳೋದಾದ್ರೆ? ಸಿನಿಮಾ ಅನ್ನೋದೇನು ಅಂದರೆ, ಹೆಚ್ಚಿಗೆ ಜೊತೆಗಿದ್ದಾಗ ಕೆಲವರು ಬೇಕು ಅಂತಲೇ ಡಿವೈಡ್ ಮಾಡ್ತಾರೆ. ಸರ್ ಅವ್ರು ಹಂಗಂತ ಇವ್ರು ಹಿಂಗಂತ ಅಂತ. ಈ ನಮ್ಮ ಸಿನಿಮಾದಲ್ಲಿ ಅಂದರೆ ಯಾರು ಹೇಳ್ಬಿಟ್ರೆ ಅದು ನಿಜಾನೋ ಸುಳ್ಳು ಅದು ಕೇಳೋ ಹೋಗಿಲ್ಲ, ಕೇಳ್ಬಿಡೋದು ಹೌದಾ ಹಂಗಂದ್ರೆ ಅಂತಾರೆ. ಆ ಥರ ಕೆಲವು ವಿಷಯ ತುಂಬ ಜನ ಫಿಟ್ಟಿಂಗ್ ಇಟ್ಬಿಟ್ಟಾರೆ. ಆ ವಿಷಯದಲ್ಲಿ ಕೆಲವರು ನಮ್ಮ ಇಷ್ಟು ಸರ್ ಕೇಳ್ಬಿಡೋರು ಹೌದಾ ಯೋಚನೆ ಮಾಡೋರು. ಅಂದರೆ ರಿಯಾಕ್ಷನ್ ಮಾಡ್ತಾರೆ. ಹೌದಾ ಯೋಚನೆ ಮಾಡಿ, ತಾಳ್ಮೆಯಿಂದ ಯೋಚನೆ ಮಾಡಿ ಆಮೇಲೆ ರಿಸಲ್ಟ್ ತೊಗೊಳ್ಳೋರು. ಆ ವಿಷಯದಲ್ಲಿ ಬೇರೆ ಆದರೆ ಹೌದಾ ನನಗೆ ಹಿಂಗನ್ನ ಆಯ್ತು ಬಿಡಿ ಆ ಥರ. ಈ ಥರ ಕೆಲವರು ಅವತ್ತು ಒಂದು ವರ್ಷನ್ ಕೇಳಿದಾಗ ಇನ್ನೊಂದು ವರ್ಷನ್ ನಮಗೆ ಇನ್ನೊಂದು ರಿಯಾಕ್ಷನ್. ಈಗ ನನಗೆ 1000 ಜನ ಹೇಳಿ ಮಂಜು ನಿಂಗೆ ಅವ್ನು ಹಂಗೆ ಬೈದ ಇವ್ನು ಹಿಂಗೆ ಬೈದ, ಹೌದಾ ಬೈಲಿ ಬಿಡಮ್ಮ, ನಾನು ಇನ್ನೊಂದು ಕನ್ಫರ್ಮ್ ಮಾಡ್ಕೊಂಡು ಕೇಳ್ತಿ ಯಾಕಪ್ಪ ಬೈದೆ ಅಂತೀವಿ, ಯಾಕಪ್ಪ ಬೈದು ಏನು ನೀನು ನನ್ನಿಂದ ಏನು ಪ್ರಾಬ್ಲಮ್ ಇದೆ. ನಾನು ಮನುಷ್ಯ ತಪ್ಪಾಡ್ದೆ. ಇವತ್ತು ಮನುಷ್ಯ ತಿತ್ಕೊಂಡು ಹೋಗ್ಬಿಟ್ರೆ ಜೀವನದಲ್ಲಿ ಅಷ್ಟು ಖುಷಿಯಾಗೋದಿಲ್ಲ. ನೀನು ಯಾವಾಗ ಕೆಟ್ಟದ್ದನ್ನು ಬಯಸ್ತೀವಿ, ಕೆಟ್ಟದ್ದು ನಿನ್ನ ಒಳಗೆ ಇನ್ನೊಂದು ಕೆಟ್ಟದಿರುತ್ತೆ. ಅದನ್ನು ನಾವು ಕೆಟ್ಟದ್ದು ಕಮ್ಮಿ ಮಾಡೋಕ್ಕೂ ನನ್ನ ಮೊದಲ ಬದಲಾವಣೆ, ನನ್ನ ಮೊದಲಿದ್ದ ರೀತಿ ಬೇರೆ. ನಾನು ಬಂದು ವಾತಾವರಣ ಆ ರೀತಿ ಈ ತಪ್ಪೋರಿಗಳ ಜೊತೆ ಸೇರಿಕೊಂಡು ಇಲ್ಲೋ ಈ ಕಚಡ ಜನಗಳ ಜೊತೆ ಸೇರಿ ಹುಡುಗರ ಜೊತೆ ಸೇರಿಕೊಂಡು ನನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ. ಇಲ್ಲ ನಾನು ಯಾವತ್ತೂ ಏನೋ ಆಗಬೇಕಾಯ್ತು. ಅದಕ್ಕೆ ಹೇಳಿದ್ರು ನಮ್ಮ ಬದಲಾವಣೆ, ಜೀವನದ ಬದಲಾವಣೆ ಸ್ಟೈಲಿಗೆ ಚೆನ್ನಾಗಿರ್ಬೇಕು. ನಾವು ಈ ಥರ ಬಂದಾಗ ವಿಷ್ಣು ಸಾರ್ ಜೊತೆ ಬಂದಾಗಲೇ ಅವಾಗಲೇ ನಾನು ಇನ್ನು ಸ್ವಲ್ಪ ಆಲ್ರೆಡಿ ರಫಲ್ಲೇ ಇದ್ದೆ. ಗೊತ್ತು ಅದು. ಅವ್ರು ಬಂದಾಗ ಸಮಾಜ ಇದಲ್ಲ, ಸಮಾಜ ನೀನು ಗೌರವಿಸ್ಬೇಕು, ಪ್ರೀತಿಸ್ಕೊಂಡಾಗ ನೀನು ಯಾವ ರೀತಿ ಇರಬೇಕು ಇದ್ದಾಗಲೇ ನೀನು ಬೆಲೆ ಇರುತ್ತೆ ಅಂತಂದಾಗ ಸಂಪೂರ್ಣ ಬದಲಾದ ಸಂಪೂರ್ಣ. ಇವತ್ತು ಎಲ್ಲಿಂದ ಎಲ್ಲೋದ್ರೂ